ಇದು ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವ್ರಿಗೆ ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಅಲ್ಲಿ ಸಚಿವರು ಈಗಾಗಲೇ ಮಾತಾಡಿದ್ದೀನಿ ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದಾರಂತ ಅವರೆಲ್ಲರೂ, ನಾವು ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವ್ರಿಗೆ ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದಪ್ಪ? ಹಾಗೇನೇ ಆಗಿದ್ರು ಕುಮಾರಸ್ವಾಮಿ? ಸಿಎಂ ಆಗಿದ್ರು. ಏನಾಗಿದ್ರಯ್ಯ? ನೀವ್ ಹೇಳಿ ಸರ್. ನೀನ್ ಹೇಳು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ್ ಗೆಲ್ಸಕ್ಕಾಗಲಿಲ್ಲ. ಈಗ ಗೆಲ್ಲಕ್ಕಾಗತ್ತಾ? ಸೋಲೋದಂತೂ ಗ್ಯಾರಂಟಿ. ಅಲ್ಲಿಂದ ಗೆಲ್ಲಕ್ಕಾಗಲ್ಲ ಅಂತಿರ್ತಾರೆ, ಯಾಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಭಾವನಾತ್ಮಕ ಆದ್ರೂ ಇಲ್ಲ. ಇದು ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವ್ರಿಗೆ ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಅಲ್ಲಿ ಸಚಿವರು ಈಗಾಗಲೇ ಮಾತಾಡಿದ್ದೀನಿ ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದಾರಂತ ಅವರೆಲ್ಲರೂ, ನಾವು ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವ್ರಿಗೆ ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದಪ್ಪ? ಹಾಗೇನೇ ಆಗಿದ್ರು ಕುಮಾರಸ್ವಾಮಿ? ಸಿಎಂ ಆಗಿದ್ರು. ಏನಾಗಿದ್ರಯ್ಯ? ನೀವ್ ಹೇಳಿ ಸರ್. ನೀನ್ ಹೇಳು. ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ, ಆಗ್ಲೇ ಅವ್ರ ಮಗನ್ ಗೆಲ್ಸಕ್ಕಾಗಲಿಲ್ಲ. ಈಗ ಗೆಲ್ಲಕ್ಕಾಗತ್ತಾ? ಸೋಲೋದಂತೂ ಗ್ಯಾರಂಟಿ. ಅಲ್ಲಿಂದ ಗೆಲ್ಲಕ್ಕಾಗಲ್ಲ ಅಂತಿರ್ತಾರೆ, ಯಾಕಂದ್ರೆ ಅವರು ಭಾವನಾತ್ಮಕವಾಗಿ ಯಾವ ಭಾವನಾತ್ಮಕ ಆದ್ರೂ ಇಲ್ಲ.